ಎಲ್ಲರಿಗೂ ನಮಸ್ತೆ. ಸಂಜವಾಣಿಗೆ ಸ್ವಾಗತ. ನಾನು ಮಮತಾ ಶ್ರೀ ಐನಾಪುರ್. ಯುರೋಪಿಯನ್ ಒಕ್ಕೂಟದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದ ಬೆನ್ನಲ್ಲೇ ಅಮೆರಿಕ ಭಾರತದ ಮೇಲೆ ವಿಧಿಸಿದಂತಹ ಸುಂಕವನ್ನ ಕಡಿತ ಮಾಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ರಷ್ಯಾ ಯುದ್ಧ ಪ್ರಾರಂಭ ಆಯಿತು. ಈ ವೇಳೆ ಭಾರತ ರಷ್ಯಾದಿಂದ ಆಯಿಲ್ ನ ಆಮದು ಮಾಡ್ಕೊಳ್ತಾ ಇತ್ತು. ಭಾರತದ ದುಡ್ಡಿನಲ್ಲೇ ರಷ್ಯಾ ಯುದ್ಧ ಮಾಡ್ತಿದೆ ಅಂತ ಹೇಳಿ ಟ್ರಂಪ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತದ ಮೇಲೆ ಸುಂಕವನ್ನ ಆಗಸ್ಟ್ ನಿಂದ 25% ಏರಿಕೆ ಮಾಡಲಾಯಿತು. ಇದರಿಂದ ನಮ್ಮ ಭಾರತದ ಮೇಲೆ ಆರ್ಥಿಕವಾಗಿ ದೊಡ್ಡ ಪೆಟ್ಟು ಬಿದ್ದಿತು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ಒಂದು ಸಂಭಾಷಣೆಯ ನಂತರ ಮೆಗಾ ಒಪ್ಪಂದ ಘೋಷಣೆ ಆಯಿತು. ಟ್ರಂಪ್ ಈಗ 18% ಮಾತ್ರ ತೆರಿಗೆ ವಿಧಿಸುವುದಾಗಿ ಹೇಳಿದ್ದಾರೆ. ಟ್ರಂಪ್ ನಿರ್ಧಾರದಿಂದ ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ಮಲೇಷ್ಯಾಕ್ಕೆ ಹೋಲಿಸಿದರೆ ನಮ್ಮ ಭಾರತದ ಮೇಲೆ ಕಡಿಮೆ ತೆರಿಗೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈ ಒಪ್ಪಂದದ ದೊಡ್ಡ ಷರತ್ತು ಎಂದ್ರೆ ಭಾರತ ಇನ್ನು ಮುಂದೆ ರಷ್ಯಾದಿಂದ ಯಾವುದೇ ಕಚ್ಚಾ ತೈಲವನ್ನ ಖರೀದಿ ಮಾಡುವ ಆಗಿಲ್ಲ. ಬದಲಾಗಿ ಭಾರತವು ತನ್ನ ಇಂಧನವನ್ನ ಅಮೆರಿಕ ಮತ್ತು ವೆನಿಜುವೆಲಾದಿಂದ ಪೂರೈಸಿಕೊಳ್ಬೇಕು ಅಂತ ಹೇಳಲಾಗಿದೆ. ಯುಎಸ್ ಉತ್ಪನ್ನಗಳ ಮೇಲೆ ಎಲ್ಲಾ ಸುಂಕ ಮತ್ತು ಸುಂಕೇತರ ಅಡೆತಡೆಗಳನ್ನ 0%ಗೆ ಇಳಿಕೆ ಮಾಡಬೇಕು ಅಂತ ಹೇಳಿ ಭಾರತ ಹೇಳಲಾಗಿತ್ತು. ಅದಕ್ಕೆ ಭಾರತ ಬದ್ಧವಾಗಿದೆ. ಅಮೆರಿಕನ್ ನೀತಿಯಡಿಯಲ್ಲಿ ಭಾರತವು ಮುಂದಿನ ಕೆಲವು ವರ್ಷಗಳಲ್ಲಿ ಯುಎಸ್ ನಿಂದ 500 ಬಿಲಿಯನ್ ಮೌಲ್ಯದ ಇಂಧನ, ತಂತ್ರಜ್ಞಾನ, ಕಲ್ಲಿದ್ದಲು ಮತ್ತು ಕೃಷಿ ಉತ್ಪನ್ನಗಳನ್ನ ಖರೀದಿಸಲಾಗಿದೆ ಎಂದು ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ಯಾವ ರೀತಿ ನಮ್ಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಭಾರತದ ರಫ್ತನ್ನ ಹೆಚ್ಚಳ ಮಾಡೋದಕ್ಕೆ ಇದೊಂದು ಪ್ರಮುಖ ಬುನಾದಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಭಾರತವು ಅಮೆರಿಕದಿಂದ ಹೈಟೆಕ್ ಸರಕುಗಳನ್ನು ಖರೀದಿಸಲು ಹೇಳಿಕೊಡುತ್ತದೆ. ಇದು ಭಾರತೀಯ ಐಟಿ ಕಂಪನಿಗೆ ದೊಡ್ಡ ಯೋಜನೆಗೆ ಮತ್ತು ಸಹ ಅಭಿವೃದ್ಧಿಗೆ ಅವಕಾಶ ಒದಗಿಸ್ತದೆ ಅಂತ ಹೇಳಿ ಆರ್ಥಿಕ ತಜ್ಞರು ತಿಳಿಸ್ತಾ ಇದ್ದಾರೆ. ಇತ್ತ ನಮ್ಮ ಪ್ರಧಾನಿ ಮೋದಿ ಅವರು ಸಹ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದು, ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಟ್ರಂಪ್ ನೊಂದಿಗೆ ಇಂದು ಮಾತನಾಡಿದ್ದೇನೆ. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳು ಈಗ 18% ಕಡಿಮೆ ಸುಂಕವನ್ನ ಹೊಂದಿರುವುದು ಸಂತೋಷ ತಂದಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರು ಪರವಾಗಿ ನಾನು ಅಧ್ಯಕ್ಷ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸ್ತೇನೆ ಅಂತ ಹೇಳಿ ಟ್ರಂಪ್ ಅವರನ್ನ ಹೊಗಳಿದ್ದಾರೆ. ಈ ನಡುವೆ ವಿಪೇದಿ ಟರಿಫ್ ಸಂಘಟನೆಯ ಅಧ್ಯಕ್ಷರಾದ ಡಾನ್ ಆಂಟನಿ ಈ ಬಗ್ಗೆ ಮಾತನಾಡಿದ್ದು, 25% ಟರಿಫ್ ಬರುವುದಕ್ಕೂ ಮುನ್ನ ಭಾರತ ಕೇವಲ 2.5% ಮಾತ್ರ ಟ್ಯಾಕ್ಸ್ ನ ಪೇ ಮಾಡ್ತಿತ್ತು. ಆದ್ರೆ ಈಗ ಒಪ್ಪಂದದಂತೆ 18% ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ. ಇದು ಎಷ್ಟು ಸರಿ? ಇದು ಭಾರತಕ್ಕೆ ಆಗುತ್ತಿರುವಂತಹ ಅನ್ಯಾಯ ಅಂತ ಹೇಳಿ ನಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಹಾಗೆ ಪತ್ರಿಕೆ ಅಂದ್ರೆ ಸ್ಥಳೀಯ ಪತ್ರಿಕೆಗಳಿಗೆ, ಮಾಧ್ಯಮಕ್ಕೆ ವರದಿಯನ್ನ ಸಹ ನೀಡಿದ್ದಾರೆ. ಇತ್ತ ಕಾಂಗ್ರೆಸ್ ಸಹ ಇದ್ರ ಬಗ್ಗೆ ವಿಮರ್ಶೆ ಮಾಡಿದ್ದು, ಟ್ರಂಪ್ ಮತ್ತು ಮೋದಿ ಅವರ ಸುದೀರ್ಘ ಸಂಭಾಷಣೆ ಮತ್ತು ಮಾತುಕತೆಯಿಂದ ಅವರು ಒತ್ತಡಕ್ಕೆ ಬಿದ್ದಿದ್ದಾರೆ. ಅಂದ್ರೆ ಟ್ರಂಪ್ ಅವರು ಒತ್ತಡಕ್ಕೆ ಬಿದ್ದು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಿ ವಿಮರ್ಶೆಯನ್ನ ಮಾಡ್ತಿದ್ದಾರೆ. ಅದೇನೇ ಆಗ್ಲಿ, ಈ ಒಪ್ಪಂದದಿಂದ ಭಾರತಕ್ಕೆ ಎಷ್ಟು ಲಾಭ ಆಗುತ್ತೆ, ಆರ್ಥಿಕವಾಗಿ ನಾವು ಎಷ್ಟು ಇನ್ನ ಬಲಿಷ್ಠರಾಗಬಹುದು, ಅದನ್ನ ಕಾದು ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.